ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಜರ್ಮ್ಯಾಟಿಗೆ ಹೋಗ್ತಾ ಇದ್ದೀವಿ. ಸೋಲೋತೂರಿನಿಂದ ಬರ್ನಿಗೆ ಬಂದು, ಬರ್ನಿಂದ ಬಿಸ್ಪಿಗೆ ಬಂದು, ಅಲ್ಲಿಂದ ಈಗ ತಾಶಿಗೆ ಬಂದಿದ್ದೀವಿ. ಜರ್ಮ್ಯಾಟ್ ನೋ ಕಾರ್ ಝೋನ್ ಅದು. ಸೊ ಹಂಗಾಗಿ ಯಾವ ಕಾರು ಇಲ್ಲ ಟ್ರೈನೇ ತೊಗೊಂಡು ಹೋಗಬೇಕು. ಅಲ್ಲಿ ಇಲ್ಲಾಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇರುತ್ತೆ, ಅಲ್ಲಿ ಅವರೇ ಪಿಕಪ್ ಆ್ಯಂಡ್ ಡ್ರಾಪ್ ಎಲ್ಲ ಮಾಡ್ತಾರೆ ಹೇಳಿದರೆ. ಸೊ ತಾಶ್ ಒಳಗೆ ನಾವು Airbnb ಬುಕ್ ಮಾಡಿದ್ದೀವಿ. ಸೊ ಸ್ಟೇ ಎಲ್ಲ ಹೆಂಗಿರುತ್ತೆ ಅಂತ ತೋರಿಸ್ತೀನಿ, ಹಾಗೆ ಜರ್ಮ್ಯಾಟ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಲೆಟ್ಸ್ ಸಿ. ತೆಗಿತೀನಿ. ಹಾಯ್ ಬಾಯ್ಸ್, ಅಕ್ಷಯ್ ಸಿರ್ಸಿಕರ್ ನಮ್ಮ ಕನ್ನಡದ ಹೆಮ್ಮೆ ಹುಡುಗ ಜಿರಿಕಲ್ಲಿರ್ತಾನೆ. ಕನ್ನಡದ ಕುವರ ನಮಗೆ ಸಿಕ್ಕಿರೋದು ಇವಾಗ ಪುಣ್ಯ. ಅಭಿಮಾನಿಗಳ ಆಶೀರ್ವಾದ ಹೀಗೆ ಇರಬೇಕು. ನಮ್ಮ ದೇಶ ನಮ್ಮ ರಾಜ್ಯ ಬೆಳೀತಾ ಇರಬೇಕು. ಸೊ ನಾವು ಕಾರ್ ತರಬೇಕಂತ ಪ್ಲ್ಯಾನ್ ಇತ್ತು. ಕಾರ್ ತಂದಿದ್ರೆ ಇಲ್ಲೇ ತಾಶಲ್ಲಿ ಇಲ್ಲಿ ಕಾರ್ ಪಾರ್ಕಿಂಗ್ ಲಾಟ್ ಇದೆ, ಇಲ್ಲೇ ಬಿಟ್ಟು ಹೋಗಬೇಕಿತ್ತು. ಪಾರ್ಕಿಂಗ್ ಲಾಟಿಗೂ ಪೇ ಮಾಡಬೇಕು. ಸೊ ಹಾಗಾಗಿ ಆಮೇಲೆ ಕಾರ್ ಬೇಡ ಅಂತಂತಂದು ಸುಮ್ಮನೆ ಆದ್ವಿ. ಯಾಕಂದರೆ ಕಾರಿಗೂ ದುಡ್ಡು ಕೊಡಬೇಕು, ಮತ್ತು ಟ್ರೈನಿಗೆ, ಯಾಕಂದರೆ ತಾಶೆ ಲಾಸ್ಟ್ ಅಲ್ಲ, ಮತ್ತು ಅಲ್ಲಿಂದ ಮೇಲೆ ಹೋಗ್ಬೇಕಂದ್ರೆ ಟ್ರೈನಲ್ಲೇ ಹೋಗಬೇಕು, ಅದಕ್ಕೂ ದುಡ್ಡು ಕೊಡಬೇಕು. ಸುಮ್ಮನೆ ಒನ್ ಡೇ ಪಾಸ್ ತೊಗೊಂಡ್ರೆ ಎಲ್ಲದೂ ಆಗೋಗುತ್ತೆ ಅಂತ ಸೊ ಕಾರಲ್ಲಿ ಬರಲಿಲ್ಲ. This is the view from Airbnb. Airbnb ಹೆಸರು ಬಂದುಬಿಟ್ಟು ಅಲ್ಪೈನ್ ರಿಟ್ರೀಟ್ ಅಂತ. ಆಲ್ಮೋಸ್ಟ್ 60K ಆಯಿತು 5 ಜನಕ್ಕೆ ಸೇರಿ ಒಂದು ದಿವಸಕ್ಕೆ. ಸೊ ನಾವು Airbnbಗೆ ಅರೈವ್ ಆಗಿದ್ದೀವಿ. ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ನಾವೇ ಸೆಲ್ಫ್ ಚೆಕ್ ಇನ್ ಮಾಡ್ಕೊಳ್ಳೋದು. ಕೋಡ್ ಬರೆದು ನಮ್ದಿರೋದು 4th ಫ್ಲೋರಲ್ಲಿ. ಸೊ ಹೋಗೋಣ ಲಿಫ್ಟಲ್ಲಿ. ಸೊ ನಮ್ಮ ರೂಮ್ ನಂಬರ್ 12. ಡೈನಿಂಗ್ ಹಾಲ್ ಇದೆ, ಇದು ಹಾಲು ಕಮ್ ಕಿಚನ್, TV ಇದೆ, ನೈಸ್ ವ್ಯೂ. ಇದೊಂದು ರೂಮು. ಇದೊಂದು ರೂಮ್ ಇದೆ. ಓಕೆ, ಈ ರೂಮಿಂದ ಈ ಟೈಪ್ ಇದೆ ವ್ಯೂ. ಇದಕ್ಕೆ ಬಾಲ್ಕನಿ ಇಲ್ಲ, ಹಾಲಿಗೆ ಮತ್ತು ಆ ಸೈಡ್ ರೂಮಿಗೆ ಬಾಲ್ಕನಿ ಇದೆ. Washroom. So this is the washroom. मैं उड़ना चाहता हूँ निश्मिता, दौड़ना चाहता हूँ, गिरना भी चाहता हूँ, लेकिन रुकना नहीं चाहता. ತಾಶಿಂದ ಜರ್ಮ್ಯಾಟ್ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಮೇಲ್ಗಡೆ ಹೋಗಿ ಒಂದು ಪಾಸ್ ತಗೋಬೇಕು. ಸೊ ದಿಸ್ ಇಸ್ ಕಾವ್ಯ, ಆಲ್ ದ ವೇ ಫ್ರಮ್ ಐರ್ಲ್ಯಾಂಡ್. ಹೇಳಲೆ ನಾನು ಮಾತಾಡ. ಇದನ್ನು ಹಾಕ್ತೀನಿ ಕವಿನ. ನಾನು ಮೀಟ್ ಮಾಡೋಕ್ಕೋಸ್ಕರ ಆಲ್ ದ ವೇ ಫ್ರಮ್ ಐರ್ಲ್ಯಾಂಡ್ ಬಂದಿದ್ದಾಳೆ. ಸೊ
ಕಾವ್ಯನ್ ಹಸ್ಬೆಂಡ್ ಅಭಿಷೇಕ್. ಸೇ ಹಾಯ್. ತಿಂತ ಇದ್ದನು ನಿಲ್ಲಿಸ್ದ. ಆಲ್ ದ ವೇ ಫ್ರಮ್ ವೀರ್ಭದ್ರಗಲ್ಲಿ ಟು ಜ್ಯೂರಿಕ್. ಇದು ನಿಖಿಲ್ ಅಂತ ಇದು ನೋಡಿರ್ತೀರಾ. ಹಾಂ, ಮತ್ತೆ ಕಾವ್ಯ ಹೆಂಗೆ ಅನ್ನಿಸ್ತು ಫಸ್ಟ್ ಡೇ ಆಫ್ ಸ್ವಿಟ್ಜರ್ಲ್ಯಾಂಡ್? ಹೆಂಗೆ ಅನ್ನಿಸ್ತು? ಇಷ್ಟು ಕ್ಯಾಮ್ರಾ ಶೈ ಇಲ್ಲ ನೀನು, ಸುಮ್ಮ ಡ್ಯಾನ್ಸ್ ಮಾಡಿದ್ರೆ ಈಗ ವಿಡಿಯೋ ಡ್ಯಾನ್ಸ್ ಮಾಡೋದಿಲ್ಲ ನೀನು. ಮೆಟಹಾನ್ ಗಾಟ್ಹಾರ್ಡ್ ಬಾನ್ ಅಲ್ಲಿ ಬಂದಿರೋದು. ಸೊ ಗಾಟ್ಹಾರ್ಡ್ ಕೆಲವೊಂದು ಮಿಸ್ಟೇಕ್ ಆಗಿರುತ್ತೆ. ಅಭಿಮಾನಿಗಳು ಶಾಂತ ರೀತಿಯಲ್ಲಿ ವರ್ತಿಸಬೇಕು. ಓಕೆ, ಗಾಟ್ಹಾರ್ಡ್ ಬಾನ್ ಅನ್ನೋದು, ಗಾಟ್ಹಾರ್ಡ್ ಇಸ್ ದ ಬಿಗ್ಗೆಸ್ಟ್ ಟನಲ್. ಸೊ ಅದಕ್ಕೆ ಮೆಟಹಾನ್ ಗಾಟ್ಹಾರ್ಡ್ ಬಾನ್ ಅಂತ ಟ್ರೈನ್ ಹೆಸರು. ಸೊ ನಾವಿವಾಗ ಜರ್ಮ್ಯಾಟ್ ರೀಚ್ ಆಗಿದ್ದೀವಿ. ಸೊ ನಾವು ಇಲ್ಲಿಂದ ಆ್ಯಕ್ಚುಲಿ ತಾಶಿಂದ ಇಲ್ಲಿ ಜರ್ಮ್ಯಾಟಿಗೆ ಬಂದಿದ್ದೀವಿ. ಇಲ್ಲಿಂದ ನಾವು ಇಲ್ಲಿಗೆ ಹೋಗಬೇಕು. ಅದಾದಮೇಲೆ ಗೋರ್ನರ್ ಘಾಟಿಗೆ ಹೋಗಬೇಕು. ಸೊ ರಿಫಿಲ್ ಬರ್ಗಿಂದನೇ ನಮಗೆ ಮೆಟಹಾನ್ ಇಂದ ರಿಫ್ಲೆಕ್ಷನ್ನು ಮತ್ತು ಮೆಟಹಾನ್ ಮೌಂಟೇನ್ ಕಾಣೋದು. ಸೊ ಇಲ್ಲಿ ಟಿಕೆಟ್ ತಗೊಳ್ತಾ ಇದ್ದೀವಿ ನಾವು ಇವಾಗ. ರೌಂಡ್ ಟ್ರಿಪ್ ತಗೊಳ್ತಾ ಇದ್ದೀವಿ. ಗೋರ್ನರ್ ಘಾಟ್ ರೌಂಡ್ ಟ್ರಿಪ್ ಅಡಲ್ಟ್ 66 ಫ್ರಾಂಕ್ ರೌಂಡ್ ಟ್ರಿಪ್. ಮುಚ್ತಾರಲ್ವ ಇವರು. 66 5 5 ನಿಂಗೆ ಬೇಡ. GA ಪಾಸ್ ಅಲ್ಲಿ ಸೇಮೆ ಟೋಟಲ್ 330 ಆಗಿದೆ ಬರೀ 5 ಜನಕ್ಕೆ ರೌಂಡ್ ಟ್ರಿಪ್. ಭಾಳ ಇಂಪಾರ್ಟೆಂಟ್ ಟಿಕೆಟ್. ಸೊ 6,000 ರೂಪಾಯಿ ರೌಂಡ್ ಟ್ರಿಪ್ ಮೇಲ್ಗಡೆ ಹೋಗಿ ಬರ್ಲಿಕ್ಕೆ ಜರ್ಮ್ಯಾಟ್ ಟು ಗೋರ್ನರ್ ಘಾಟ್. ಓಕೆ, ಬಟ್ ಇದು ನಾವು ಹಾಫ್ ವೇ ಪಾಸ್ ಇಟ್ಕೊಂಡು ತೊಗೊಂಡಿದ್ದಕ್ಕೆ 6,600 ಆಗಿದೆ. ಇಲ್ಲ ಅಂತಂದರೆ ಲೈಕ್ 13,000 ಮೋಸ್ಟ್ ಪ್ರಾಬ್ಲಿ 13,000 ಇದೆ. ಒಂದು ಸೈಡ್ 15 ಅದಲ್ಲಪ್ಪ ಅಡಲ್ಟ್ ಅಲ್ಲಿ. ಅದು ಗೊತ್ತಾಯ್ತು. ನಾನು ಇದು ಸೊ 132 ಆಗುತ್ತೆ. ಅಂದ್ರೆ ಎಷ್ಟು? ಹಾಫ್ ಆಗಿದೆ. 13,000 ಬರೀ ರೌಂಡ್ ಟ್ರಿಪ್ಪಿಗೆ. ಈಗ ನಾವು GA ಪಾಸ್ ತೊಗೊಂಡಿರೋದ್ರಿಂದ 6,600 ಆಗಿದೆ. ಸ್ಟೇಷನಿಂದ ಹೊರಗೆ ಬಂದ ತಕ್ಷಣ ಇಲ್ಲಿ ಈ ಟೈಪ್ ವೆಹಿಕಲ್ಸ್ ಇರುತ್ತೆ, ಎಲೆಕ್ಟ್ರಿಕ್ ವ್ಯಾನ್ ಟೈಪು. ಇದೇ ಎಲ್ಲ ಕಡೆ ನಮಗೆ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡುತ್ತೆ ನಾವು ಹೇಳಿದರೆ, ಯಾಕಂದರೆ ನೋ ಕಾರ್ ಝೋನ್ ಅಲ್ಲ. ಸೊ ಅದಕ್ಕೆ ಇದೇ ವ್ಯಾನ್. ಏನಾದ್ರು ಸೋವಿನಿಯರ್ಸ್ ಅಲ್ಲಿ ತೊಗೊಳೋಣ ಅಂತ ಬಂದಿದ್ದೀವಿ. ಏನು ತೊಗೊಳ್ತಿದ್ಯಾ ಕವಿ? ಫ್ರಿಡ್ಜ್ ಮ್ಯಾಗ್ನೆಟ್. ಬೆಲ್ ತಗೋ. ಬೆಲ್ ಇಸ್ ವೆರಿ ಗುಡ್. ಇಟ್ಸ್ ಅ ಗುಡ್ ಲಕ್. ನೋ ಅದು ತಗೋಬೇಡ. ಇನ್ನು ಕಾವಿ ನೋಡ್ಬಾರೆ. ಈ ಕಿಚನ್ಸ್ ಎಲ್ಲ ಸಖತ್ತಾಗಿರುತ್ತೆ. ಇದೇ ಇದ್ರ ದೊಡ್ಡದು ತಗೋಬೇಕು, ಚೆನ್ನಾಗಿರುತ್ತೆ. ಬೆಲ್ ಸಿಕ್ಕಾಪಟ್ಟೆ. ರೈಲ್ವೆ ಸ್ಟೇಷನಿಗೆ ರೀಚ್ ಆಗಿದ್ದೀವಿ. ಇಲ್ಲಿಂದ ಗೋರ್ನರ್ ಘಾಟ್ ರೈಲ್ವೆ, ದ ಬೆಸ್ಟ್ ವ್ಯೂ ಆಫ್ ಮೆಟಹಾನ್. ಇದು ಸ್ಟೇಷನ್ ಮುಂದೆ ಹೋಗ್ಬೇಕು.
ಝಮ್ಯಾಟಿಂದ ಗೋರ್ನಾಘಾಟಿಗೆ ಹೋಗಲಿಕ್ಕೆ ಒಂದು 30 ಮಿನಿಟ್ಸ್ ಬೇಕಾಗುತ್ತೆ. ಮಿಡಲ್ ಒಂದು 3 ಸ್ಟಾಪ್ಸ್ ಇದೆ. ಹೈಕೆಲ್ಲ ಮಾಡೋರೆಲ್ಲ ಅಲ್ಲೇ ಹೇಳ್ಕೊಳ್ತಾರೆ. ನಾವು ಹೋಗ್ತಾ ಇರೋ ಟ್ರೈನ್ ಬಂದುಬಿಟ್ಟು ಕಾಕ್ವಿಲ್ ಟ್ರೈನ್ ಅಂತ. ಅಲ್ಲಿ ಕಾಣ್ತಾ ಇದೆಯಲ್ಲ ಮೇಲೆ ಅದೇ ಮೆಟೋಮನ್. ಫುಲ್ ಕ್ಲೌಡಿ ಇದೆ. ನಾವು ಅಷ್ಟು ಕ್ಲಿಯರ್ ಆಗಿದ್ರೆ ಚೆನ್ನಾಗಿರುತ್ತೆ. ಫುಲ್ ಝರ್ಮ್ಯಾಟ್ ಸಿಟಿ. ಮೇಲೆ ಹೋಗ್ತಿದ್ದಂಗೆ ವ್ಯೂಸ್ ಇನ್ನೂ ಚೆನ್ನಾಗಿ ಕಾಣ್ತಾ ಹೋಗುತ್ತೆ. ಆಮೇಲೆ ಯಾವಾಗಲೂ ಟ್ರೈನ್ ರೈಡಲ್ಲಿ ರೈಟ್ ಸೈಡೇ ಕೂತ್ಕೊಳ್ಳಿ, ಸೊ ದ್ಯಾಟ್ ವ್ಯೂಸ್ ಚೆನ್ನಾಗಿ ಕಾಣುತ್ತೆ ನಿಮಗೆ. ನೀವು ಹೈಕಿಂಗ್ ತುಂಬ ಇಷ್ಟಪಡೋರಾದರೆ ಈ ಪ್ಲೇಸ್ ಮಾತ್ರ ಬೆಸ್ಟ್. ದೇರ್ ಆರ್ ಮಲ್ಟಿಪಲ್ ಹೈಕಿಂಗ್ ಟ್ರೇಲ್ಸ್ ವಿಚ್ ಕನೆಕ್ಟ್ಸ್ ಡಿಫ್ರೆಂಟ್ ಸ್ಟೇಷನ್ಸ್. ಅಂದರೆ ಕಮ್ಯೂಟು ತುಂಬ ಈಸಿ ಇದೆ, ತುಂಬ ಚೆನ್ನಾಗಿದೆ. ಮೋಸ್ಟ್ ಫೇಮಸ್ ಅಂದರೆ 5 ಲೇಕ್ಸ್ ವಾಕ್ ಅಂತ. ಅಲ್ಲಿ ನಿಮಗೆ ಮೆಟಹಾರ್ನಿಂದ ರಿಫ್ಲೆಕ್ಷನ್ ಕಾಣುತ್ತೆ ಲೇಕಲ್ಲಿ. ಅದು ಮಾತ್ರ ತುಂಬ ಚೆನ್ನಾಗಿದೆ. ಮೇಲ್ಗಡೆ ಗೋರ್ನಾಘಾಟ್ ಎಲ್ಲ ನೋಡಿಕೊಂಡು ನೀವು ಅಲ್ಲಿಂದನೇ ಕೆಳಗಡೆ ರಿಫಿಲ್ಬರ್ಗ್ ತನಕ ಹೈಕ್ ಮಾಡ್ಕೊಂಡು ಬರ್ಬೋದು. ವ್ಯೂ ಎಲ್ಲ ಚೆನ್ನಾಗಿ ಕಾಣುತ್ತೆ ನಿಮಗೆ. ಮೆಟಹಾರ್ನಿಂದು ಎಲ್ಲ ವ್ಯೂ ಚೆನ್ನಾಗಿ ಕಾಣುತ್ತೆ. ಸೊ ರಿಫಿಲ್ಬರ್ಗಿಗೆ ಬಂದಮೇಲೂ ಅಲ್ಲೊಂದು ಸ್ಟೇಷನ್ ಇದೆ. ಸೊ ಅಲ್ಲಿಂದನೂ ನೀವು ಟ್ರೈನ್ ಕ್ಯಾಚ್ ಮಾಡಿ ನೀವು ವಾಪಸ್ ಝಮ್ಯಾಟಿಗೆ ಹೋಗ್ಬೋದು. ವಿಂಟರಲ್ಲಿ ಸುಮಾರು ಜನ ಸ್ಕೀಯಿಂಗಿಗೆ ಮತ್ತು ಸ್ನೋ ಬೋರ್ಡಿಂಗಿಗೆಲ್ಲ ಬರ್ತಾರೆ. ಆಮೇಲೆ ಸೀನಿಕ್ ಫೋಟೋಗ್ರಫಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ವಿಂಟರಲ್ಲಿ. ಆಮೇಲೆ ಕೇಬಲ್ ಕಾರು ಇರುತ್ತೆ ಆವಾಗ. ಸೊ ನಾವು ಹೋಗಿದ್ದಾಗ ಸ್ವಲ್ಪ ಆಟಮಲ್ಲಿ ಹೋಗಿದ್ವಿ. ನಮಗೆ ಅಷ್ಟೆಲ್ಲ ವ್ಯೂ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ. ಬಟ್ ವಿಂಟರಲ್ಲಿ ಹೋದರೆ ಫುಲ್ ಮೌಂಟೇನ್ಸ್ ಇದೇನು ಕಾಣ್ತಾ ಇದೆಯಲ್ಲ ಎಲ್ಲ ಐಸಿಂದ ಕವರ್ ಆಗಿರುತ್ತೆ. ಅವಾಗ ಇನ್ನೂ ಸಖತ್ತಾಗಿ ಕಾಣುತ್ತೆ. ಈವನ್ ಸಿಟಿನೂ ಅಷ್ಟೇ, ಅದು ಫುಲ್ ಐಸಿಂದ ಕವರ್ ಆಗಿರುತ್ತೆ. ಗೋರ್ನಾಘಾಟ್. ಓಕೆ, ಪಾಸ್ ತೋರ್ಸೋಣ. ಸ್ವಲ್ಪ ಕ್ಲಿಯರ್ ಆಗಬೇಕು. ಇಲ್ಲಿ ಮಾರ್ನಿಂಗ್ ಸನ್ರೈಸ್ ಅಥವಾ ಸನ್ಸೆಟ್ಟಿಗೆ ಬರಬೇಕು, ಚೆನ್ನಾಗಿರುತ್ತೆ. ಸೊ ಜನನೂ ಜಾಸ್ತಿ ಇರಲ್ಲ. ಮಾರ್ನಿಂಗ್ ಜನ ಜಾಸ್ತಿ ಇರ್ತಾರೆ, ಬಟ್ ಈವ್ನಿಂಗ್ ಅಷ್ಟು ಜನ ಇಲ್ಲ. ಸೊ ಇಟ್ಸ್ ಗುಡ್. ಆ್ಯಂಡ್ ವ್ಯೂ ಕ್ಲಿಯರ್ ಆಗ್ತಾ ಇದೆ ನೋಡಿ. ಝಮ್ಯಾಟಿಗೆ ಬರೋ ಪ್ಲ್ಯಾನ್ ಇತ್ತಂತಂದರೆ ಸ್ಟಾರ್ಟ್ ಅರ್ಲಿ. ಲೈಟಿಂಗ್ಸು ಚೆನ್ನಾಗಿರುತ್ತೆ. ಆಮೇಲೆ ಕ್ಲೌಡ್ಸು ಇನ್ನೂ ಬಂದಿರೋದಿಲ್ಲ, ಸೊ ವ್ಯೂ ಚೆನ್ನಾಗಿ ಕಾಣ್ತಾ ಇರುತ್ತೆ. ಆಮೇಲೆ ವೆದರ್ ಮುಂಚೆನೇ ಚೆಕ್ ಮಾಡ್ಕೊಂಡು ಬನ್ನಿ. ಆನ್ಲೈನ್ ವೆಬ್ ಕ್ಯಾಮ್ ಇದೆ, ಸೊ ಅದ್ರೊಳಗೆ ಚೆಕ್ ಮಾಡ್ಕೊಂಡು ಬರ್ಬೋದು ನೀವು. ಸ್ವಲ್ಪ ಮೇಲ್ ಬಂದ್ವಿ. ಇಲ್ಲಿ ರೆಸ್ಟೋರೆಂಟ್ಸ್ ಎಲ್ಲ ಇದೆ. ಇಲ್ಲೊಂದು ಚರ್ಚು ಇದೆ ಸಣ್ಣದು. ಸೊ ಯಾವಾಗಲೂ ವಾರ್ಮ್ ಕ್ಲೋತ್ಸ್ ಹಾಕ್ಕೊಳ್ರಿ, ವೇರ್ ಲೇಯರ್ಸ್. ಸೊ ವೆದರ್ ಬೇಗ ಚೇಂಜ್ ಆಗುತ್ತೆ ಇಲ್ಲಿ. ಈಗ ನೋಡ್ರಿ ಸಖತ್ತಾಗಿ ಕಾಣ್ತಾ ಇದೆ ವ್ಯೂ. ಸೂಪರ್. ಸೊ ನಾವಿಲ್ಲಿದ್ವಿ. ಇಲ್ಲಿಂದ ಟ್ರೈನ್ ತಗೊಂಡು ನಾವೀಗ ಗೋರ್ನಾಘಾಟಲ್ಲಿದ್ದೀವಿ ಮೇಲೆ. ನೈಸ್. ಸ್ನೋ ಬೀಳ್ತಾ ಇದೆ, ಸಖತ್ತಾಗಿದೆ. ಓಕೆ, ಟ್ರೈನ್ ಬಂದಿದೆ. ಲೆಟ್ಸ್ ಗೋ ಡೌನ್. ಸಿಕ್ಕಾಪಟ್ಟೆ ಚಳಿ ಇದೆ, ಸಿಕ್ಕಾಪಟ್ಟೆ ಚಳಿ ಇದೆ. ಫುಲ್ ವ್ಯೂನೂ ಹೋಯ್ತು, ಎಲ್ಲ ಮೋಡ ಮುಚ್ಕೊಳ್ತಾ ಇದೆ. ಅಲ್ಲಂತೂ ಫುಲ್ಲು ಮೋಡ ಮುಚ್ಕೊಂಡ್ಬಿಟ್ಟಿದೆ ಆ ಕಡೆ ಸೈಡ್. ಓಕೆ, ಇಲ್ಲಿಗೆ ನಾನು ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಬಾಯ್.